ನಮ್ಮ ಅಂದದ ಚಂದದ ಸುಬ್ಬಲಕ್ಷ್ಮಿ ಸಂಸಾರ, ನಮ್ಮ ಸುಬ್ಬಲಕ್ಷ್ಮಿ ಸಂಸಾರ, ನಮ್ಮ ಸುಬ್ಬಲಕ್ಷ್ಮಿ ಸಂಸಾರ. ಇದು ನಿಮ್ ಮಗ ಕಳ್ಸಿರೋದು ನನಗೆ ಅಂತ. ನಿನ್ಗೋಸ್ಕರ ಒಂದು ಗಿಫ್ಟ್ ತರಿಸಿದ್ದೀನಿ. ಗಿಫ್ಟ್? ಗೌನ್ 7 ಹತ್ರ ಹೇಗೆ ಬಂತು? ಇದು ಶನಾಯಲ್ಲಿ ಆರ್ಡರ್ ಮಾಡಿದ್ದು. ಶನಾಯ ಅದು ಏನಾಯ್ತು ಅಂದ್ರೆ, ನೀನ್ ಮನೇಲೇ ಇರ್ಬೇಕಾದ್ರೆ ನಿನ್ ಗಂಡ ಯಾಕೆ ಗಿಫ್ಟ್ ಅನ್ನು ಕೊರಿಯರ್ ಮಾಡ್ದ? ಓಕೆ ಸರಿಪಾ, ಗಿಫ್ಟ್ ತಂದು ಕೊಟ್ರು. ಆದ್ರೆ ಈ ಗೌನ ನೀನ್ ಯಾವತ್ತಾರು ಈ ತರ ಬಟ್ಟೆ ಹಾಕೊಂಡಿದ್ಯಾ? ಇಲ್ಲ, ಅದು ಬೇರೆ ಸ್ಮಾಲ್ ಸೈಜ್. ಆಫೀಸ್ ಸ್ಟಾಫ್ ಅಲ್ಲಿ ಚೇಳ್ ಕಡ್ದಿರೋರ್ ಮುಖ ಯಾರ್ದಿದೆ ಅಂತ ಅಬ್ಸರ್ವ್ ಮಾಡು, ಅವನು ಸಿಕ್ಕಾಕೋತಾನೆ. ಮಾವ, ಮಂಡ್ಯದಾಗೆ ಏನೋ ಪ್ರಾಬ್ಲಮ್ ಆಗೈತಂತೆ, ಅದಕ್ಕೆ ಅತ್ತೆ ಮಾವ ವಾಪಸ್ ಹೋಗ್ಬೇಕಂತೆ. ಅಪ್ಪ ಅಮ್ಮ ನಾಳೆ ಬೆಳಗ್ಗೆ ಊರಿಗೆ ಹೋಗ್ತಾ ಇದಾರೆ. ಬೇಬಿ, ಈಗ ಬರೀ ನಾನು ನೀನು, ನಮ್ಮ ಮಧ್ಯೆ ಬೇರೆ ಯಾರೂ ಇಲ್ಲ. ಮೇ ಕಮಿನ್ ಸರ್? ಎಸ್ ಚಾನ್, ಕಮಿನ್. ಶನಯ, ನೀನು ಹೊರಡು. ನಾನು ಹೇಗೆ ಹೋಗ್ಲಿ? ನಾನು ಡ್ರಾಪ್ ಮಾಡ್ತೀನಿ. ಆದಿತ್ಯ, ಇನ್ನೂ ಕೆಲಸ ಮುಗಿಲಿಲ್ವಾ? 6 ಗಂಟೆ ಆಯ್ತು, ಆಫೀಸ್ ಟೈಮ್ ಮುಗೀತಪ್ಪ. ಹಾಂ ಸರ್, ಐನೋ. ಆ್ಯಕ್ಚುಲಿ ಗುರುಮೂರ್ತಿ ಸರ್ ಒಂದು ಪ್ರೆಸೆಂಟೇಷನ್ ಕೆಲಸ ಕೊಟ್ಟಿದ್ರು, ಅದನ್ನ ಇವತ್ತು ಮುಗಿಸ್ಬೇಕು. ಮುಗಿಸ್ಬಿಟ್ಟು ಹೊಡ್ತೀನಿ. ಓ, ಗುರು ಸರ್ ಕೆಲಸ ಹೇಳಿದ್ದಾರೆ ಅಂದಮೇಲೆ ಮಾಡಲೇಬೇಕು ಅಲ್ವಾ ರಮ್ಮಿ? ಅಲ್ವಾ ಮತ್ತೆ. ಅಲ್ಲ, ಹೊರಗಡೆ ಈ ಥರ ಕೆಲಸ ಕೊಟ್ಟಿದ್ದಾರೆ ಅಂತಂದ್ರೆ ಒಳಗಡೆ ಏನೋ ಕೆಲಸ ಇರಬೇಕು. ಆಫೀಸ್ ಟೈಮ್ ಮುಗ್ದಿದೆ, ಜೊತೆಗೆ ನಿಮ್ಮ ಗಾಸಿಪ್ ಟೈಮು ಮುಗ್ದಿದೆ. ರಮೇಶ್, ಸುರೇಶ್, ನಿಮ್ಮ ಗಾಸಿಪ್ ಮಾತುಗಳನ್ನ ಬಾಯಲ್ಲೇ ಬಚ್ಚಿಟ್ಕೊಂಡು ಹೊರಡ್ಬೋದಲ್ವಾ? ಸರಿ ಸರ್. ಸಾರಿ ಸರ್. ಮತ್ತೆ ಇನ್ನೂ ಇಲ್ಲೇ ನಿಂತಿದ್ದೀರಾ? ಹೊರಡಿ. ಅವ್ರು ಕೆಲಸ ಮಾಡ್ತಾ ಇದ್ದಾರೆ, ಮಾಡಲಿ. ನೀವಂತೂ ರಮಿ ಹೊರಡೋಣ. ಬರ್ತೀವಿ ಸರ್. ಕೂತ್ಕೊಳ್ಳಿ ಮಿಸ್ಟರ್ ಆದಿತ್ಯ. ಥ್ಯಾಂಕ್ ಯು ಸರ್. ಪ್ರೆಸೆಂಟೇಷನ್ನು ನಾಳೆನೆ. ಹಾಂ ಸರ್, ಆಲ್ಮೋಸ್ಟ್ ಆಗಿದೆ. ಮಿಸ್ಟರ್ ಆದಿತ್ಯ, ಏನಾದರೂ ಹೆಲ್ಪ್ ಬೇಕಾದರೆ ಜನಿನ್ ಕೇಳಿ, ಅವ್ರು ಇಲ್ಲೇ ಇರ್ತಾರೆ. ಎಸ್ ಸರ್. ಎಲ್ಲ ಹೋಗೋ ತನಕ ನಾನು ಹೋಗೋದೇ ಇಲ್ವಲ್ಲ. ಐ ಆಮ್ ಹಿಯರ್ ಸರ್. ಥ್ಯಾಂಕ್ ಯು. ತುಂಬ ವೇಟ್ ಮಾಡೋದೇನಿಲ್ಲ, 5 ನಿಮಿಷದಲ್ಲಿ ಎಲ್ಲ ಆಗ್ಬಿಡುತ್ತೆ, ಆಮೇಲೆ ಹೋಗ್ಬೋದು. ನೋ ನೋ ನೋ, ಟೇಕ್ ಯುವರ್ ಟೈಮ್. ಇದು ನಿಮ್ಮ ಮೊದಲನೇ ಪ್ರೆಸೆಂಟೇಷನ್ ಅಲ್ವಾ? ದಟ್ಸ್ ಓಕೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಜನಿ. ಎಸ್ ಸರ್. ನಾಳೆ ಮನೋಜ್ಗೆ ಆಡಿಟಿಂಗ್ ಫೈಲ್ಸ್ ತರೋದಕ್ಕೆ ಕೇಳು. ಶೋರ್ ಸರ್. ಓಕೆ, ನಾನಿನ್ನು ಹೊರಡ್ತೀನಿ. ಸಿ ಯು ಆದಿತ್ಯ. ನಾ ಹೇಳಿದ್ದೆಲ್ಲ ಗೆಪ್ತಿ ಐತಿ ತಾನೆ? ಅತ್ತೆ ಸೊಸೆ 3 ದಿವಸ ಬಡ್ಕತಾನೆ ಇದ್ದೀರಾ. ಮರದ ಬಾಯಿ ಆಗಿದ್ರೆ ತೌಡಾಗ್ಬಿಟ್ರದು. ಗಂಡಸರ್ ಬುದ್ಧಿ ಯಾವಾಗ ಪೂರ್ತಿ ಸರಿ ಹೋಯ್ತದೋ ಆವಾಗ್ಲೇ ಹೆಂಗಸರ್ ಮಾತು ನಿಲ್ಲದು. ಅಂದ್ರೆ ನಿಮ್ ಮಾತು ಗಂತ್ಯನೇ ಇಲ್ಲ ನೋಡು. ಹೇಳ್ತಾ ಇದ್ದೀನಿ, ಒಂದು ಕಾಮ ಇಟ್ಬಿಟ್ಟು ಬೇಗ ಬರ್ಬೇಕು, ಕಾರಲ್ಲಿ ಕೂತಿರ್ತೀನಿ. ಹೋಗಿ ಕೂತ್ಕೊಳ್ಳಿ, ಹೋಗಿ. ಅವ ನೋಡು, ಅತ್ತಾರ ಬಂದು ಚೆನ್ನಾಗಿ ನೋಡ್ಕೋ. ನೀನ್ ಆರೋಗ್ಯದ ಬಗ್ಗೆ ಗಮನ ಕೊಡು. ನೋಡಿ, ಯಾವಾಗ್ಲೂ ಕೆಲ್ಸ ಅಂತ ಕೆಲ್ಸದ ಮುಂದೆನೆ ನಿಂತ್ಕೋಬೇಡ. ಆದಷ್ಟು ಹೆಚ್ಚುತ್ತಾ ಇರೋದು.
ನೀನು ನಡಿ, ನಾನು ಬರ್ತೀನಿ. ಹಾಯ್ ಡಾರ್ಲಿಂಗ್. ಈಗ ಹೋಗ್ತಿದ್ದಾರೆ. ಎಸ್, ಯಾ, ಬಂದು ನಾನು ಪಿಕ್ ಮಾಡ್ತೀನಿ. ಓಕೆ, ಯಾ ಬೇಬಿ, ಬಾಯ್, ಲವ್ ಯು. ಮಿಸ್ಟರ್ ಗುರುಮೂರ್ತಿ, ನಮಸ್ಕಾರ ಅಕ್ಕ, ಸಂದಾಕಿದ್ದೀರಾ? ಹಲೋ, ಹೌ ಆರ್ ಯು? ನಾನ್ ಸಂದಾಕಿವ್ನಿ, ನೀವು ಕಿಟ್ಟಿ ಪಾರ್ಟಿಗೆ ಬರ್ತೀರಾ ಅಲ್ವಾ? ಇಲ್ಲ ಇಲ್ಲಪ್ಪ, ನಾನ್ ಈ ಪಾರ್ಟಿ ಗೀಟಿಗೆಲ್ಲ ಬರಕಿಲ್ಲ. ಮನೇಲಿ ಅಷ್ಟೊಂದ್ ಕೆಲ್ಸ ಇರ್ತದಲ್ಲ, ಅದು ಅಲ್ದೆ ಅಥರ್ ಒಂದ್ ಸ್ಕೂಲು, ಹೋಮ್ ವರ್ಕು ಎಲ್ಲ ನಾನೇ ಮಾಡಿಸ್ಬೇಕು. ಮತ್ತೆ ನಂಗೆ ಈ ಪಾರ್ಟಿ ಗೀಟಿದೆಲ್ಲ ಅಭ್ಯಾಸನೇ ಇಲ್ಲ ಅಂತ ಇಟ್ಕೊಳ್ಳಿಯಾ. ತುಂಬಾ ಮಜಾ ಇರುತ್ತೆ, ನಾವ್ ಅಲ್ಲೇ ಮೀಟ್ ಮಾಡೋಣ. ಅಯ್ಯೋ, ನಾನ್ ಬರಕಿಲ್ಲ ಅಂತ ಹೇಳದ್ನಲ್ಲ. ವಿಲ್ ಕಾಲ್ ಯು ಬ್ಯಾಕ್. ನೋಡತ್ತರ್ವಾ ಹೆಂಗೆಲ್ಲ ತಮಾಷೆ ಆಯ್ತದೆ ಅಂತ. ಏನಾಯ್ತು? ಅದು ನೀವು ಕಿವಿಲಿ ಅದನ್ನ ಏನೋ ಇಟ್ಕೊಂಡು ಮಾತಾಡ್ತಿದ್ರಲ್ಲ, ನೀವು ನನ್ ತವನೇ ಮಾತಾಡ್ತಿದ್ದೀರಾ ಅಂತ ಅನ್ಕೊಂಡ್ಬಿಟ್ಟೆ. ವಾಟ್? ನೀವು ಆಚೆ ಗೀಚೆ ಹೋದಾಗೆಲ್ಲ ಹುಷಾರು, ಇಲ್ಲ ಅಂದ್ರೆ ಪ್ರಾಬ್ಲಮ್ ಆಯ್ತದೆ. ಡಿಸ್ಕಸ್ಟಿಂಗ್. ಈ ಪ್ರಾಡಕ್ಟ್ ಬಗ್ಗೆ ಪ್ರೆಸೆಂಟೇಷನ್ ಮಾಡೋ ಜವಾಬ್ದಾರಿ ನಮ್ಮ ಕಂಪ್ನಿಗೆ ಸೇರಿರೋ ಯಂಗ್ ಆ್ಯಂಡ್ ಟ್ಯಾಲೆಂಟೆಡ್ ಆದಿತ್ಯ ದ ಚಾಂಪ್. ಏನಾಯ್ತು ಚಾಂಪ್? ಸರ್, ಪ್ರೆಸೆಂಟೇಷನ್ ರೆಡಿ ಇತ್ತು. ಫೋಲ್ಡರ್ ಸಿಗ್ತಾನ ಸರ್? ನಿಮ್ಮ ಮೇಲೆ ತುಂಬ ವಿಶ್ವಾಸ ಇಟ್ಟು ಈ ಜವಾಬ್ದಾರಿ ಕೊಟ್ಟಿದ್ದೆ, ನೀವು ಪ್ರೆಸೆಂಟೇಷನ್ ಮಾಡ್ತೀರಾ ಅಂತ. ಈಗ ಈ ಪ್ರೆಸೆಂಟೇಷನ್ ನಮ್ಮ ಮುಂದೆ ಎಕ್ಸಿಕ್ಯೂಟ್ ಮಾಡೋ ರಿಲಯಬಲ್ ಪರ್ಸನ್ ಅಂದರೆ ಮಿಸ್ ಶನಾಯ. ಲಕ್ಷ್ಮಿ, ಲಕ್ಷ್ಮಿ! ಬಂದೆ. ಏನು? ಅಪ್ಪಂದ ಫೋನು? ಹೌದು, ಅಪ್ಪಂದೇನೆ. ನನ್ನ ಹತ್ರನೇ ಸುಳ್ಳುಗೊಳ್ತೀವ? ಇವನ್ ನಂಬರು ನಾಟ್ ರೀಚಬಲ್, ನಮ್ಮ ಲಕ್ಷ್ಮಿ ನಂಬರು ಸ್ವಿಚ್ ಆಫ್. ಅಲ್ಲಿಗೆ ಇವರಿಬ್ರು ಊರು ಬಿಟ್ಟು ಹೋಗಿರೋದು ಕನ್ಫರ್ಮ್. ಲಕ್ಷ್ಮಿ ಅವ್ರ ಫೋನು ಚಾನೆಲ್ ಸ್ವಿಚ್ ಆನ್ ಆಗಿತ್ತಂತೆ. ನನ್ನ ತಂದೆ ಮತ್ತು ನಿನ್ನ ಗುರುಗಳ ಇವತ್ತಿನ ಸ್ಥಿತಿಗೆ ಕಾರಣ ಆದವರನ್ನ ಸುಮ್ಮನೆ ಬಿಡೋದು ಬೇಡ. ಹೇಳಿದ್ದೆಲ್ಲ ಅರ್ಥ ಆಗಿದೆ ಅಲ್ವಾ? ಹಾಗಿದ್ರೆ ಈಗಲೇ ಶೇಖರಿ ಮನೆಗೆ ಹೋಗು, ನಾವು ಹೇಳಿದ ಕೆಲಸ ಮಾಡು. ಹೋಗು. ಹೇಳಿ ಮಾವ, ಪರವಾಗಿಲ್ಲ ಹೇಳಿ. ಜಾಜಿಗೆ ಅಲ್ಪಾಯುಷ್ಯ ಕಣೋ. ನಿಂತ್ಕೊಳ್ಳರಮ್ಮ, ನೀ ಇವಾಗೇನಾದ್ರೂ ಹೋದ್ರೆ ಇನ್ಯಾವತ್ತು ನಿಂತಾವ ಮಾತಾಡಕ್ಕಿಲ್ಲ. ಜಪ್ತಿ ಮಾಡಿಕೋ. ನಾ ಹೇಳ್ತೀನಿ ನೋಡವ, ಸೊಸಿ ಇಲ್ಲಿ ತನ ಬಂದು ಕರೆಯುತ್ತಾನ, ನೀನು ಅಲ್ಲಿಗೆ ಹೋಗೋದು ಬೇಡ. ಸೊಸಿ ಖುದ್ದು ಬಂದು ನನ್ನ ಕರೀದಿದ್ರೆ ನಾ ಹೋಗುವಾಕಿನ ಅಲ್ಲ. ನೀವು ಪಪ್ಪ ಜೋಡಿ ಹೋಗಿ ಅಜ್ಜಿನ ಪೂಜೆ ಕರ್ಕೊಂಬರಲ್ಲ. ಇವತ್ತು ಸುಮ್ಮನೆ ಇರ್ತಿ, ಆದರೆ ಯಾವತ್ತಾದ್ರೂ ಅವಕಾಶ ಸಿಕ್ತು ನೋಡಿ, ಆಗಿದ್ದು ನಿಮಗೆ ಕೋಲಾಟ ಬಿಟ್ನಲ್ಲ ನಿಮಗೆ. ನಿನ್ನೆ ಜ್ಞಾಪಿಸ್ಕೊತಾ ಇದ್ದೆ ಕಣೆ, 100 ವರ್ಷ ಆಯ್ತು ನಿಂಗೆ. 100 ವರ್ಷನೂ ಇಲ್ಲೇ ಇದ್ದು ಅನುಭವಿಸ್ಲಿ ಅಂತನಾ?
ಯಾಕೆ ಪಿಂಕಿ ಏನಾಯ್ತು? ಹೇಗಾದ್ರೂ ಮಾಡಿ ನನ್ನ ಲಕ್ಕಿನ ಮದ್ವೆ ಆಗ್ತಿದ್ದೆ, ನೀವೇ ತಪ್ಸಿದ್ದು. ನೀನ್ ಲಕ್ಕಿನ ಮದ್ವೆ ಮಾಡ್ಕೊಂಡಿದ್ದಿದ್ರೆ ಹೇಗಿರ್ತಿದ್ದೆ ಹೇಳು? ನಿನಗೆ ಯಾವತ್ತೇ ಯಾವುದೇ ಪ್ರಶ್ನೆ ಹುಟ್ಟಿದ್ರೂ ಅದಕ್ಕೆ ನಾನು ಉತ್ತರ ಕೊಡ್ತೀನಿ. ಈಗ ಬಾ, ಮನೆಗೆ ಹೋಗೋಣ. ಇಷ್ಟು ದಿನ ತಿಳ್ಕೊಂಡಿದ್ದೆ ತಪ್ಪು. ಈಗ ನೀನೇನು ಅಂತ ನನಗೆ ಸರಿಯಾಗಿ ಅರ್ಥ ಆಗಿದೆ. ನೋಡು, ಅವನು ಇವತ್ತು ಅಪಾಯದಿಂದ ತಪ್ಪಿಸ್ಕೊಂಡು ಬಂದಿರ್ಬೋದು. ನಾನು ಅವನ ಕೈ ರೇಖೆ ನೋಡಿರೋ ಪ್ರಕಾರ ಅವನ ಜೀವನದಲ್ಲಿ ತುಂಬ ಅನುಭವಿಸಿ ಒದ್ದಾಡೋದನ್ನ ನೀನು ನಿನ್ನ ಕಣ್ಣಲ್ಲೇ ನೋಡ್ತೀಯಾ? ನಾಗಿಣಿ, ನಿನ್ನ ಆವಾಸನವನ್ನು ಯಾರಿಂದನೂ ತಡೆಯಕ್ಕಾಗಲ್ಲ. ಯಕ್ಷ, ಈಗ ನೀನು ಈ ಭೂಮಿಗೆ ಬರಲೇಬೇಕು. ಬಾ.